ಓ ದನಿ ಓನರ್ ಅವರ ಸಾಮಾನ್ಯದವರಲ್ಲ. 10 ಲಕ್ಷ ರೂಪಾಯಿ ಓನರ್ ಅವರು, ಸಾಮಾನ್ಯದವರಲ್ಲ ಅವ್ರಿಗೆ. 2 ಗೋಣಿ ಎಲ್ಲಾದ್ರೂ ಹೋದ ಸಮುದ್ರದಾಗ 2 ಗೋಣಿ ತೆಗೆದ್ರೇನು ಖಾಲಿ ಆಗಲ್ಲ ಅವ್ರದ. ಆ ಟೈಪ್ ಹೌದ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಹೋಗ್ತಿದ್ದೇವೆ ಒಂದು ಹೋಲ್ಸೇಲ್ ಮಾರ್ಕೆಟ್ಗೆ. ಹೋಲ್ಸೇಲ್ ಮಾರ್ಕೆಟಲ್ಲಿ ವಿಶೇಷ ಏನಂದರೆ, ಸೊ ಬೆಳಗಿನ ಜಾವದಲ್ಲಿ ಬೇಗ ಹೋಗಬೇಕಿತ್ತು. ಸೊ ತುಂಬ ಕಷ್ಟ ಆಗ್ತಿತ್ತು ಆದರೂ ಬೆಳಗಿನ ಜಾವದಲ್ಲಿ ಹೋಗಿದ್ದೇವೆ. ಒಂದು 5-5:30 ರಾತ್ರಿನೇ ಬಿಟ್ಟಿದ್ದೇವೆ ಇಲ್ಲಿ ಉಡುಪಿಯಿಂದ. ಸೊ ಸಂಜೆ ಒಂದು 6 ಗಂಟೆ ಬಿಟ್ಟಿದ್ದೇವೆ. ಇಲ್ಲಿ ಬಂದಿರೋದು ಒಂದು 5:30 ಗದಗ. ಸೊ ಅಲ್ಲಿಂದ ಮಾರ್ಕೆಟ್ ಬರುವಾಗ ಎಂಥ ರಶ್ ಲೈಫಲ್ಲಿ ಫಸ್ಟ್ ಟೈಮ್ ಬ್ಲಾಗಿಂಗ್ ಮಾಡ್ತಾ ಇರೋದು, ಅದು ಪಬ್ಲಿಕ್ ಪ್ಲೇಸಲ್ಲಿ. ಸೊ ನೋಡಿ ಹೇಗಿರ್ತದೆ. ಸೊ ನಾನು ತುಂಬ ಕಷ್ಟದಲ್ಲಿ ಮಾಡಿದ್ದೇನೆ. ಸೊ ಆದರೂ ನನಗೆ ಮುಜುಗರ ಆಗ್ತಿತ್ತು. ಸೊ ಆದರೂ ಹೋಗಲಿ, ಸಾಯಲಿ, ಎಂಥದ್ರೂ ಆಗಲಿ ಅಂಥೇಳಿ ವಿಡಿಯೋ ತೆಗೆದಿದ್ದೇನೆ. ಇದು ವಿಡಿಯೋ ಆದರೆ ಚೆನ್ನಾಗಿದೆ. ಏನೋ ಕಾನ್ಫಿಡೆಂಟ್ ತುಂಬ ಹೈ ಲೆವೆಲ್ ಆಗಿದೆ, ಈಗ ಮುಂಚಿನಗಿಂತ ಬೆಟರ್ ಆಗಿದೆ. ಸೊ ಇದೇ ನೋಡಿ, ಎಲ್ಲ ತರಕಾರಿಗಳು ನಾವು ಒಂದೊಂದೇ ಕಾಯಿಪಲ್ಯ ಎಲ್ಲ ಆರಿಸ್ತಿದ್ದೇವೆ, ಅಂದರೆ ಎಲ್ಲ ತೊಗೊಳ್ತಿದ್ದೇವೆ ಒನ್ ಬೈ ಒನ್. ಸೊ ಅವರೆಲ್ಲ ಮಾತುಕತೆ ಆಗ್ತಿತ್ತು. ಸೊ ಹೇಗೆ ಡೀಲಿಂಗು, ಇಷ್ಟು ತೊಗೊಂಡ್ರೆ ಎಷ್ಟಾಗ್ತದೆ, ಕಡಿಮೆ ತೊಗೊಂಡ್ರೆ ಎಷ್ಟಾಗ್ತದೆ, ಜಾಸ್ತಿ ತೊಗೊಂಡ್ರೆ ಎಷ್ಟಾಗ್ತದೆ, ಕ್ವಿಂಟಲ್ಗೆ ಹೀಗೆ ಅದು ಒಂದು ಕಟ್ಟಿಗೆ ಎಷ್ಟು ಅಂತ ಹೇಳಿ. ಸೊ ನಾವು ಅದ್ರ ಮುಖಾಂತರ ಅದನ್ನು ಪರ್ಚೇಸ್ ಮಾಡ್ತಿದ್ದೇವೆ. ಸೊ ಮತ್ತು ಟೊಮಾಟೊ ಹೀಗೆ, ಅಂದರೆ ಒಂದು ಗೋಣಿ ಲೆಕ್ಕ ಅಲ್ಲ, ಅದು ಒಂದೇನಂದರೆ ಒಂದು ಟ್ರೇ ಲೆಕ್ಕ. ಒಂದು ಟ್ರೇಯಲ್ಲಿ ಎಷ್ಟು ಕೆ ಜಿ ಇರ್ತದೆ ಅದಷ್ಟು ನಮಗೇನೆ. ಸೊ ಹಾಗೆ ಒಂದು ಟ್ರೇಗೆ ಅಂತ ಇರುತ್ತೆ ಅಮೌಂಟು. ಸೊ ಆ ಟ್ರೇ ಮುಖಾಂತರ ತೊಗೊಳ್ಬೋದು. ಈ ಥರ ಕೊತ್ತಂಬರೆಲ್ಲ ಮತ್ತು ಸೊಪ್ಪೆಲ್ಲ ಏನಂದರೆ ಅದು ಶೂಡ್ ಲೆಕ್ಕ, ಅಂದರೆ ಒಂದು ಕಟ್ ಲೆಕ್ಕ. ಒಂದು ಕಟ್ಟಿಗೆ 3 ರೂಪಾಯಿ ಅಂತ ಆದರೆ ಒಂದು 100 ಕಟ್ಟು ತೊಗೊಂಡಿದೆ. ಅಂದರೆ ಇದನ್ನು ಜಾಸ್ತಿ ತೊಗೊಳ್ಳಿಕ್ಕಾಗಲ್ಲ. ಸೊ ಹಾಳಾಗ್ತದೆ, ತುಂಬ ದಿನ ಇಡ್ಲಿಕ್ಕಾಗಲ್ಲ. ಸೊ ಈರುಳ್ಳಿ ಟೊಮಾಟೊ ಆದರೆ ತೊಂದರೆ ಇಲ್ಲ, ಇರ್ತದೆ, ಸ್ವಲ್ಪ ಏನಾದರೂ ಮ್ಯಾನೇಜ್ ಮಾಡ್ಬೋದು. ಇದೆಲ್ಲ ಅಂದರೆ ಒಣಗಿ ಹೋಗ್ತದೆ ಮತ್ತು ತುಂಬ ದಿನದಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ. ಸೊ ಅದಕ್ಕೋಸ್ಕರ ನಾವು ಇದನ್ನು ತೊಗೊಳ್ತಾ ಇದ್ದೇವೆ. ಸೊ ಒಂದು 100 ಪೀಸ್ಗಳು ತೊಗೊಳ್ತಿದ್ದೇವೆ. ಸೊ ಅದ ನಂತರ ಮತ್ತು ಹೀಗೇನೆ ಹೋಗ್ತಾ ಇದ್ದೇನೆ. ಮತ್ತು ಅದು ನೋಡಿದೆ, ಮತ್ತು ನಾನು ಸಹ ಚೆಕ್ ಮಾಡಿದೆ. ಸೊ ಬೇರೆ ಇದು ಕೊತ್ತಂಬರಿಯನ್ನು ಚೆಕ್ ಮಾಡಿದೆ. ಸೊ ಆದರೂ ಹೇಗೆ ಉಂಟಂತ ನನಗೆ ಸಹ ಗೊತ್ತಿರಲಿಲ್ಲ. ಆದರೂ ನೋಡ್ತಾ ಇದ್ದೇನೆ. ಆದರೂ ಚೆನ್ನಾಗಿದೆ. ಬಟ್ ಓಕೆ, ಪರವಾಗಿಲ್ಲ. ತುಂಬ ಕಷ್ಟದಲ್ಲಿದೆ ಅದು. ನಡೀತದೆ, ಏನು ಮಾಡಲಿಕ್ಕಾಗಲ್ಲ. ಸೊ ಮತ್ತು ಹೋಗ್ತದೆ. ಅಂದರೆ ಅದು ತರಕಾರಿಗೆ ಸೇಲ್ ಮಾಡುವಾಗಲೇ ಅಲ್ಲಿ ಸ್ವಲ್ಪ ಕೆಲವೊಂದು ಡಿಫ್ರೆಂಟಲ್ಲಿ ಇಡ್ಬೋದು ನಾವು, ಅಂದರೆ ಆಪ್ಷನ್. ಸೊ ಇದನ್ನು ತೊಗೊಳ್ಬೋದು, ಅದನ್ನು ತೊಗೊಳ್ಬೋದು. ಸೊ ಚಿಂತೆ ಇಲ್ಲ. ಆದರೂ ಮತ್ತು ಮೆಂತೆ ಸೊ ಇದು ಮೆಂತೆ ಏನಂದರೆ ಒಂದು ಕಟ್ಟಿಗೆ 3 ರೂಪೀಸು. ಸೊ ಅದು ಸೇಮು. ಮತ್ತು ಟೊಮಾಟೊ ನೋಡಿ, ಒಂದು ಬಾಕ್ಸಿಗೆ, ಈ ಬಾಕ್ಸಿಗೆ ಒಂದು ಎಷ್ಟೋ ಹೇಳಿದ್ರು ಒಂದು 4-5 ಬಾಕ್ಸ್ ತೊಗೊಂಡಿದ್ದೆವು ನಾವು. 4000 ಏನೋ ಸಮಥಿಂಗ್ ಆಗಿರ್ಬೇಕೇನೋ. ಒಂದು ಬಾಕ್ಸಿಗೆ 500 100 ರೂಪೀಸ್ ಏನೋ ಉಂಟು, ಏನೋ ತೊಗೊಂಡ್ರು, ಪರ್ಚೇಸ್ ಮಾಡಿದರು. ಸೊ ನನಗೆ ಸಹ ಅಷ್ಟು ಅಬ್ಸರ್ವೇಷನ್ ಮಾಡಲಿಲ್ಲ. ಸೊ ಅದ ನಂತರ ಮತ್ತು ಬೇರೆಯವರೆಲ್ಲ ಇಟ್ಟಿದ್ದರು. ತುಂಬ ಅದೇನೆಂದರೆ, ಇದು ಹೋಲ್ಸೇಲ್ ಅಂದರೆ ಇವಾಗ ರೈತರಿಂದನೇ ಡೈರೆಕ್ಟಾಗಿ ಇವರು ತೊಗೊಳ್ಳೋದು, ಅಂದರೆ ಬ್ರೋಕರ್ಸ್ ಎಲ್ಲ ಇವರೆಲ್ಲ. ಸೊ ಬ್ರೋಕರೇ ಇಲ್ಲಿ ಇಟ್ಟು ಮಾರೋದು, ಮತ್ತು ರೈತರು ಬಂದು ಇಲ್ಲಿ ಮಾರಲಿಕ್ಕಾಗಲ್ಲ, ಆಗ್ತದೆ. ಅವ್ರಿಗೆ ಬೇರೆ ಬೇರೆ ಆಪ್ಷನ್ ಉಂಟು ಆ ಕಡೆ ಎಲ್ಲ. ಸೊ ಅವರಲ್ಲಿ ಇಟ್ಟು ಮಾರ್ತಾರೆ. ಇದು ಡೀಲರ್ ಇವರೆಲ್ಲ, ಒಬ್ಬೊಬ್ಬರದ್ದು ಜನರದ್ದು ಡೀಲಿಂಗ್. ಸೊ ಈ ಡೀಲಿಂಗ್ ಮುಖಾಂತರ ನಾವು ಅದರಲ್ಲಿ ಅವ್ರ ಚಕ್ಕರಲ್ಲಿ ನಾವು ಬೀಳ್ತಿದ್ದೇವೆ. ಸೊ ನಮಗೆ ಡೈರೆಕ್ಟ್ ರೈತರು ಬಿದ್ದರೆ ಸ್ವಲ್ಪ ಒಳ್ಳೆಯದು, ಯಾಕಂದರೆ ಸ್ವಲ್ಪ ಇನ್ನೂ ಕಡಿಮೆ ಇರ್ತದೆ ಅಮೌಂಟು. ಸೊ ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಆದರೂ ಆಗಲಿಲ್ಲ. ಆದರೂ ಏನು ಮಾಡೋದು, ಮತ್ತು ಇದನ್ನೇ ಇವ್ರ ಹತ್ರನೇ ಪರ್ಚೇಸ್ ಮಾಡಿದ್ವಿ. ಇವ್ರ ಹತ್ರ ಪರ್ಚೇಸ್ ಮಾಡುವಾಗ ಆದರೂ ಓಕೆ, ಪರವಾಗಿಲ್ಲ ಅಂಥೇಳಿ ಪರ್ಚೇಸ್ ಮಾಡಿದ್ವಿ. ಅದ ನಂತರ ಮತ್ತು ಇನ್ನು ನೆಕ್ಸ್ಟ್ ಆ ಕಡೆ ಹೋಗ್ಲಿಕ್ಕೆ ಉಂಟು ನನಗೆ. ಸೊ ಆ ಕಡೆ ಹೋಗುವಾಗ ನಂದು ಫ್ಯಾನ್ ಫಾಲೋವರ್ಸ್ ಎಲ್ಲ ಬರ್ತಾರೆ ಈಗ, ಹುಡುಗರು. ಸೊ ಅವರು ಕಾಯ್ತಿದ್ದೆ ನಾನು ಸಹ. ಹಾಗಾಗಿ ಅವರು ಬರುವಾಗ ಈ ಕಡೆ ನೋಡಿ ಈ ಥರ ಹೋಗ್ತಾ ಇದ್ದೇನೆ. ಸೊ ಅದ ನಂತರ ಮೆಣಸಿಗೆ ಬಂದಿದ್ದು. ಮೆಣಸಲ್ಲಿ ಸಹ ಹಾಗೇನೆ ತುಂಬ ವೆರೈಟಿ ಉಂಟು ಮೆಣಸಲ್ಲಿ, ಚಿಕ್ಕದು ದೊಡ್ಡದು. ಮತ್ತು ಅದರಲ್ಲಿ ಏನಂದರೆ ಮೆಣಸಲ್ಲಿ ಖಾರ, ಸ್ಪೈಸಿ, ಮತ್ತು ಚಿಕ್ಕದು ದೊಡ್ಡದು ಅಂತ ವಿಷಯ ಉಂಟು. ಸೊ ಅದರಲ್ಲಿ ಸುಮಾರಿತ್ತು. ಮತ್ತು ನಮ್ಗೆ ಯಾವ್ದು ಬೇಕಂತ ಹೇಳಿ ಕಸ್ಟಮರ್ ಯಾವ್ದು ತೊಗೊಳ್ತಾರೆ ಅಂತೇಳಿ ತೊಗೊಂಡ್ರು. ಅದ ನಂತರ ನಮ್ಮದೊಂದು ಸೆಲ್ಫಿ ಕಾಣಬೇಕಲ್ಲ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನಮ್ಮದೊಂದು ಮುಖ ಪರಿಚಯವನ್ನು ತೋರಿಸಿದೆ. ಸೊ ಅದ ನಂತರ ಈ ಥರ ಉಂಟು ನೋಡಿ. ಇದು ಒಂದು 7 ಗಂಟೆ ನಂತರ ನೋಡಿ, ಬೆಳಿಗ್ಗೆ. ಮತ್ತು ಫ್ಯಾನ್ ಫಾಲೋವರ್ಸ್ ಬಂದು ನೋಡಿ, ಇವರೆಲ್ಲ ನನ್ನ ಚಾನಲ್ ಗುರ್ತ ಉಂಟು ಇವರಿಗೆ. ಸೊ ನನ್ನ ವೀಡಿಯೋಗಳು ನೋಡ್ತಾರಂತೆ ಅವರು. ಸೊ ಹಾಗೆ ಹಾಯ್ ಅಂತ ಹೇಳ್ತಾರೆ ಹುಡುಗರು, ಅವರಿಗೆ ಒಳ್ಳೆ ಖುಷಿ. ಮತ್ತು ಅದ ನಂತರ ಈರುಳ್ಳಿ ಮಾರ್ಕೆಟ್ ಹೋಲ್ಸೇಲಿಗೆ ಬಂದಿದ್ದು. ಸೊ ಅಲ್ಲೇ ಉಂಟು. ಸೊ ಮಾರ್ಕೆಟ್ ಇದೇನೆಂದರೆ, ಈರುಳ್ಳಿದು ಮಧ್ಯಾಹ್ನ ನಂತರ ಸ್ಟಾರ್ಟ್ ಆಗ್ತದೆ. 2 ಗಂಟೆಯಿಂದ ಇದು ಮಾರ್ಕೆಟ್ ಓಪನ್ ಅಂತೆ ಈರುಳ್ಳಿದು. ಇದು ಸುಮಾರು ಖಾಲಿ ಈರುಳ್ಳಿದೇ ಇದು ಮಾರ್ಕೆಟು ಈ ಕಡೆ. ಸೊ ಇದೆಲ್ಲ ಏನಂದರೆ ರೈತರು ಡೈರೆಕ್ಟ್ ಬಂದು ಇಲ್ಲೇ ಸೇಲ್ ಮಾಡ್ತಾರೆ. ಸೊ ಇವರು ಡೀಲಿಂಗ್ ಮಾಡ್ಕೊಂಡು ಇವರು ಬೇರೆಯವರಿಗೆ ಸೇಲ್ ಮಾಡ್ತಾರೆ. ಬೇರೆಯವ್ರಂದ್ರೆ ನಮಗೆ ಕಸ್ಟಮರ್ಗೆ ಇವರು ಸೇಲ್ ಮಾಡ್ತಾರೆ. ಎಷ್ಟು
ಇದು ಒಂದೂವರೆ ಎಕರೆ ಬೇಕಾರಿ ಹಾಂ ಭಾಳ 750 ರೂಪಾಯಿ ಬಂತು ರೀ. ಅದ್ರಾಗ 2 ರೂಪಾಯಿ ಹಕ್ಕಿ ಗಾಡಿ ಬಾಡಿಗೆ ಹೋದ್ರು. ಇನ್ನು 500 ರೂಪಾಯಿ 4 ರೂಪಾಯಿ ಕೊಟ್ಟು ನೋಡಿ. ಹೆಚ್ಚಿಗೆಲ್ಲ ಬಾಡಿಗೆ ಇಡಿ ಎಲ್ಲ ಸೇರಿ ಬಾಡಿಗೆ ಬಾಡಿಗೆ ಅಲ್ಲಿಂದ ಹೋದ ಅದು 105 ರೂಪಾಯಿ ತಗೋತಾ. ಹೌದಾ? ಹಂಗೆ ಈಗ ನಮ್ಗೆ ಊಟಕ್ಕೆ ಬೇಕಾದ್ರೆ 100 ರೂಪಾಯಿ ಆಗ್ತಿತ್ತು. ಹಾಂ 205 ರೂಪಾಯಿ ಆಯ್ತು. ಕಟ್ ಮಾಡಿ ಇರ್ತೈತಿ. ಇನ್ನೊಂದು 5 ಕೊಡ್ತಾರ. ಈ ಬಚ್ಚಾತ್ರ ಒಂದು 5 ರೂಪಾಯಿ ಕೊಡ್ತಾ. ಹುಡುಗಿ ಅಂತ ತೊಗೊಂಡ್ರೆ 600 ಆಯ್ತು. ಅಲ್ಲಿಂದ ಅಲ್ಲಿಗೆ ಅದು ಅಲ್ಲಿಂದ ಅಲ್ಲೇ ಆತಲ್ರಿ. ಅದಕ್ಕೆ ನಮ್ಮ ಹುಡುಗಿ ಬ್ಯಾಟ್ ಮಾಡ್ತೀನಿ. ಇಲ್ಲಾಂದ್ರೆ ಅಲ್ಲೇ ಊರಾಗ ನೀವು ಸಂತ್ಯಾಗ ಇಟ್ಟು ಮಾರಿದ್ರ ಅಷ್ಟೇ ಟೈಮ್ ಬೇಕಾಗತ್ತನ? ಮಾಡೋದಿಲ್ಲ ನಮ್ಗೆ. ಹಾಂ ಆರ್ಡರ್ ಬೇಕಾಗಿಲ್ಲ. ಹಾಂ ಇಟ್ಟು ಮಾರೋರು ಬೇಕಲ್ಲ. ಯಾಕಂದ್ರೆ ಮನ್ಯಾಗ ಒಂದು ಹೆಣ್ಮಕ್ಳು ಹಾಂ ಹಾಂ ಅದೇ ಪ್ರಮಾಣಕ್ಕೆ ನಾ ಹುಡುಕತ್ಕೊಂಡು ಒಂದು ಆಟೆ ಕಡೆಗೆ ಹೇಳ್ತಿದ್ದಾರೆ. ಅಲ್ಲ ಮತ್ತೆ ಈಗ ಹೊಲ್ದಾಗ ಐತಿ ಒಳಗೈತಿ ಬೇರೆ ಮಣ್ಣೆ ಕಿತ್ತೀನಿ ರೀ. ಮಣ್ಣು ಅಲ್ಲಿ ಹೊರಗೆ 1100 ರೂಪಾಯಿ ಅಂತ ಕೊಟ್ಟೀನಿ ರೀ. 1100 ರೂಪಾಯಿ ಕೊಟ್ಟೀನಿ ರೀ. ಒಂದು 10 ರೂಪಾಯಿ ಹೊಲ ಹಿಡಿದೀನಿ ಈಗ. 10 ರೂಪಾಯಿ ದನಿ ಓನರ್ ಅವ್ರ ಸಾಮಾನ್ಯದವ್ರಲ್ಲ. 10 ಲಕ್ಷ ರೂಪಾಯಿ ಓನರ್ ಅವ್ರ ಸಾಮಾನ್ಯದವ್ರಲ್ಲ ಅವ್ರಿಗೆ. 2 ಗೋಣಿ ಎಲ್ಲಾದ್ರೂ ಹೋದ ಸಮುದ್ರದಾಗ 2 ಗೋಣಿ ತೆಗೆದ್ರೇನು ಖಾಲಿ ಆಗಲ್ಲ ಅವ್ರದ. ಆ ಟೈಪ್ ಹೌದ. ನೋಡಿ ರೈತರೆಲ್ಲ ಅಷ್ಟು ಸಾಮಾನ್ಯದವರೆಲ್ಲ ತುಂಬ ಒಳ್ಳೆ ಹಣ ಉಂಟು ಅವ್ರ ಹತ್ರ ಎಲ್ಲ. ಸೊ ಆದರೂ ಅವ್ರು ತೋರಿಸ್ಕೊಡೋದಿಲ್ಲ. ಮತ್ತು ಇಲ್ಲಿ ಬಂದು ನಾವು ಪೇಮೆಂಟ್ ಮಾಡಿದ್ದು 8000 ಪೇಮೆಂಟ್ ಮಾಡಿದ್ದೇವೆ. ಅಂದರೆ ಒಂದು 20 ಬ್ಯಾಗ್ಸ್ ಈರುಳ್ಳಿ. ಸೊ 1 ಕ್ವಿಂಟಲ್ಗೆ ಇಲ್ಲ ಒಂದು 20 ಗೋಣಿ ಉಂಟು ಟನ್ ಗಂಟೆಯಲ್ಲಿ. ಅದಕ್ಕೆ ಅಷ್ಟಕ್ಕೆ 8000 ಆಯಿತು. ಅದರ ನಂತರ ಲೋಡ್ ಮಾಡ್ತಿದ್ದೆ. ಮಾಡಬೇಕು. ಲೋಡ್ ಮಾಡಲಿಕ್ಕೆ ಜನ ಬರ್ತಾರೆ. ಸೊ ಅವಾಗ ಜನ ನಮಗೆ ಲೋಡ್ ಮಾಡಿ ಕೊಡ್ತಾರೆ. ಈರುಳ್ಳಿ ನೋಡಿ ಆಗಲ್ಲ ಅದು. ಸೊ ಜಾಗದಲ್ಲಿ 1 ಗೋಣಿ ಇರ್ತದೆ. ಸೊ ಆ ಲೋಡ್ 20 ಗೋಣಿ ಉಂಟು. ಸೊ ಹಾಗಾಗಿ ಅವರೇ ಬಂದು ಲೋಡ್ ಮಾಡಿ ಕೊಡ್ತಾರೆ. ಇದು ಚಿಕ್ಕ ಈರುಳ್ಳಿ. ಸೊ ಆ ಕಡೆದು ಇನ್ನೊಂದು 10 ಗೋಣಿ ದೊಡ್ಡದು ಉಂಟು. ಒಂದು 10 ಗೋಣಿ ಚಿಕ್ಕದು ಈರುಳ್ಳಿ. ಸೊ ಅಂದರೆ ಜನರಿಗೆ ಕಸ್ಟಮರ್ಗೆ ನಾವು ಸೇಲ್ ಮಾಡುವಾಗ ಯಾರು ಬೇಕು ಅವ್ರಿಗೆ ಚಿಕ್ಕದು ಬೇಕಂದ್ರೆ ಚಿಕ್ಕದು ತೊಗೊಳ್ತಾರೆ. ಹಾಗೆ ಆಪ್ಷನ್. ಸೊ ಅದ ನಂತರ ಲೋಡಿಂಗ್ ಸ್ಟಾರ್ಟ್ ಆಯ್ತು. ನಮ್ಮದು ಲೋಡಿಂಗ್ ಆಗ್ತಾ ಉಂಟು ಗಾಡಿಗೆ. ಸೊ ಲೋಡ್ ಮಾಡ್ತವ್ರೆ. ಅದು ಲೋಡ್ ಮಾಡಿದ ತಕ್ಷಣ ಇನ್ನು ನಾವು ಉಡುಪಿಗೆ ಹೋಗಬೇಕು. ಆಲ್ರೆಡಿ 6 ಗಂಟೆ ಆಗಿದೆ ಇಲ್ಲಿ ನಮಗೆ ಟೈಮ್. ಸೊ 4:15 5:05 ಆಗಿದೆ ಟೈಮು. 6 ಗಂಟೆ ಒಂದು ಅರ್ಧ ಗಂಟೆಯಲ್ಲಿ ನಾವು ಇಲ್ಲಿಂದ ಬಿಡಬೇಕು. ನೋಡಿ ಆಲ್ರೆಡಿ ಫೈನಲ್ ನಮ್ಮದು ಲೋಡ್ ಆಯಿತು. ಮತ್ತು ಹೊರಟಿದ್ದು ನಾವು ಗಾಡಿ ಸ್ಟಾರ್ಟ್ ಆಯಿತು. ಅದ ನಂತರ ಉಡುಪಿಗೆ ಬಂದಿದ್ದು. ಉಡುಪಿಯಿಂದ ನಾನು ಬೆಳಿಗ್ಗೆ ಇಳ್ಕೊಂಡೆ. ನಮ್ಮ ಚಿಕ್ಕಪ್ಪ ಮನೆಗೆ ಹೋದರು. ಸೊ ಇದೇ ನೆಕ್ಸ್ಟ್ ನಮ್ಮದು ಈರುಳ್ಳಿದು ಹೋಲ್ಸೇಲ್ ಬ್ಲಾಗಿಂಗು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗುವ. ಜೈ ಹಿಂದ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಸೊ ಫೈನಲಿ ನಾನು ಉಡುಪಿ ರೀಚ್ ಆಗಿದ್ದೇನೆ. ಇವಾಗ ಇನ್ನು ಮನೆಗೆ ಹೋಗ್ತಿದ್ದೇನೆ. ಸೊ ಅಂಕಲ್ ಹೋದ್ರು ಆಚೆ. ಸೊ ಇನ್ನು ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ಎಪಿಸೋಡ್ ಸಿಗುವ. ಜೈ ಹಿಂದ್.